ಈ ಕಾಂಗ್ರೆಸ್ಸಿಗೆ ಒಂದು ಮಹಾ ರೋಗ ಇದೆ. ಏನು ಅಂತಂದ್ರೆ ಅಧಿಕಾರ ಇಲ್ಲದಾಗ ಒಂದಾಗ್ತಾರೆ, ಅಧಿಕಾರ ಸಿಕ್ಕ ಕಿತ್ತಾಡ್ತಾರೆ. ಕಾಂಗ್ರೆಸ್ನವ್ರು ಹಾಗಲ್ಲ, ಯಾವಾಗಲೂ ಸಹಿತ ಅಧಿಕಾರದಿಂದ ಹೋಗಿರ್ತಕ್ಕಂಥವ್ರು. ನನಗೆ ಅಧಿಕಾರ ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ. ಅಲ್ಲ ಸ್ವಾಮಿ, ಸಿಕ್ಕಿರೋ ಅಧಿಕಾರದಲ್ಲಿ ನೀವು ಯಾರು ಏನು ಅಂತ ಪ್ರೂವ್ ಮಾಡಿ ತೋರಿಸಿ ನಮ್ಗೆ. ಇವರು ದೊಡ್ಡ ಖಾತೆ ಬೇಕು, ಅದರಲ್ಲಿ ಹೆಚ್ಚು ಹೆಚ್ಚು ರೆವಿನ್ಯೂ ಇರ್ತಕ್ಕಂಥ ಖಾತೆಗಳು ಬೇಕು, ಹೆಚ್ಚು ಹೆಚ್ಚು ಲೂಟಿ ಮಾಡಬೇಕು, ಹೆಚ್ಚು ಹೆಚ್ಚು ಬಾಚ್ಕೋಬೇಕು, ಮುಂದಿನ ತಲೆಮಾರಿಗೆ ತನ್ನ 10 ತಲೆಮಾರು ತಿನ್ನುವಷ್ಟು ಮಾಡಿಡಬೇಕು ಅಂತ ಹೇಳ್ಬಿಟ್ಟು ಒಂದು ದುರಾಸೆ ಇದೆ ಅಲ್ವಾ. ಇದು ನಿಮ್ಗೆ ಯಾಕೆ ಬೇಕು? ಖಾತೆ ಹಂಚಿಕೆ ಅನ್ನೋದು ಮುಖ್ಯಮಂತ್ರಿ ವಿವೇಚನೆ. ಅದು ಯಾವಾಗ ಯಾರು ಮುಖ್ಯಮಂತ್ರಿ, ಕುರ್ಚಿ ಕದನ, ಇದೇ ಚರ್ಚೆನೆ. ಬೇರೆ ಜನರ ಬಗ್ಗೆ ಇಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಯಾರು ಇಲ್ಲ, ಶಿಕ್ಷಣದ ಬಗ್ಗೆ ಇಲ್ಲ, ವೈದ್ಯಕೀಯದ ಬಗ್ಗೆ ಇಲ್ಲ, ಯಾವುದ್ರ ಬಗ್ಗೆ ಇಲ್ಲ, ಯುವಕರ ಸಮಸ್ಯೆಗಳ ಬಗ್ಗೆ ಇಲ್ಲ, ನಿರುದ್ಯೋಗಗಳ ಬಗ್ಗೆ ಇಲ್ಲ. ಅಧಿಕಾರಿಗಳನ್ನ ಮುಂದೆ ಬಿಟ್ಕೊಂಡು ಸರಿಯಾಗಿ ಕೆಲಸ ಮಾಡೋದಕ್ಕೆ ನಿಮ್ಗೆ ವಯಸ್ಸು ಮುಖ್ಯ ಆಗೋದಿಲ್ಲ, ಕಸ ನಿರ್ವಹಣೆ ಸಾಕು. ಏನ್ ಕಸ ನಿರ್ವಹಣೆ ಬರುತ್ತಲ್ವಾ, ಅದ್ರೊಳಗೆ ಕೋಟಿ ಕೋಟಿಗಳು ಬಾಚಬಹುದು. ಇವಾಗ ಇಬ್ರು ಬ್ಲಾಕ್ ಮೇಲ್ ಮಾಡಿದ್ರು, ಇಬ್ರು ಹಿರಿಯರು. ಸೊ ರಾಮಲಿಂಗಾರೆಡ್ಡಿ ಅವರು ಇದ್ದಕ್ಕಿದ್ದ ಹಾಗೆ ನೆಕ್ಸ್ಟ್ ಡೇನೆ ರಾಜೀನಾಮೆ ಕೊಟ್ಬಿಟ್ರು. ಕೇವಲ ಒಂದೇ ಒಂದು ಸರ್ವಾಧಿಕಾರಿ ಆಡಳಿತದಲ್ಲಿ ಮಾತ್ರ ಯಾರು ಕಮಕ್ ಅನ್ನೋದಿಲ್ಲ. ಉದಾಹರಣೆಗೆ ಮೋದಿ, ಕೆ.ಎಚ್. ಮುನಿಯಪ್ಪನವ್ರಿಗೆ ಆಹಾರ ಖಾತೆ ಇತ್ತು, ಆಹಾರ ಖಾತೆ ನಮ್ಗೆ ಸಾಕಾಗಿ ಹೋಗ್ಬಿಡ್ತು 3 ವರ್ಷದಿಂದ. ನನಗೆ ಅಲ್ಲಿ ಏನು ಮಾಡಕ್ ಕೆಲಸ ಇಲ್ಲ, ಜನರ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರಿಂದ ಅದು ಬೇಕಾಗಿಲ್ಲ ನನಗೆ. ಯಾವತ್ತೂ ಸಹಿತ ನೀವು ಮಂತ್ರಿಗಳಿಗೆ ನ್ಯಾಯ ಸಲ್ಲಿಸಿಲ್ಲ, ಜನರಿಗೆ ನ್ಯಾಯ ಸಲ್ಲಿಸಿಲ್ಲ, ಆದ್ರೂ ಸಹಿತ ಅದೇನೋ ಜಾತಿ ಕಾರಣಕ್ಕೆ ಮುಂದೆ ಬರ್ತೀರಿ, ಚಿಂತೆ ಇಲ್ಲ. ಆದ್ರೆ ನಮಗೆ ಬೇಕಾಗಿರೋದು ನಿಮ್ಮಿಂದ ಜನರಿಗೆ ಆ ಇಲಾಖೆಯ ಮೂಲಕ ಏನು ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದು ಅಷ್ಟೇ ನಮಗೆ ಬೇಕಾಗುತ್ತೆ. 2-3 ಸತಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ನಮಗೂ ಬೇಕು ಅಂತಿದ್ದಾರೆ. ಸೊ ಈ ಮುದುಕರು ಬಿಡೋದಿಲ್ಲ, ಆ ಯುವಕರು ಕೇಳೋದಿಲ್ಲ. ನೀವು ಆಡಳಿತದಲ್ಲಿ ಇರ್ತಕ್ಕಂಥವ್ರು ಇದ್ದೀರಲ್ಲ, ನಿಮ್ಗೆ ಬೇಕಾದ್ದೇನು? ಬರೀ ಜಾತಿ ರಾಜಕಾರಣ ಮಾಡ್ತೀರಾ, ಬರೀ ಪಕ್ಷ ರಾಜಕಾರಣ ಮಾಡ್ತೀರಾ? ಇಲ್ಲ ಅಂತಂದ್ರೆ ಈ ರೀತಿಯಾದಂತ ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ತಿರಲ್ಲ ಸ್ವಾಮಿ, ಇದರಿಂದ ನಿಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತಾ? ಹೇಳಿ ನೋಡೋಣ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ನಾನು ಹನುಮಂತ್ ಹಾಲಗಿರಿ. ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಹೆಡಳಿ, ರಾಜಕೀಯ ವಿಶ್ಲೇಷಕರು ಮತ್ತು ರಂಗಕರ್ಮಿಗಳು, ಬರಹಗಾರರು. ಸರ್ ನಮಸ್ಕಾರ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಹಾಕಿದ್ದಾರೆ. ಅವರಿಗೆ ಶುಭಾಶಯ ಕೋರ್ತಾ ಮುಂದೆ ನಮ್ಮ ರಾಜ್ಯದ ಆಡಳಿತ ಹೇಗೆ ನಡಿಬೇಕು, ಮತ್ತು ಯಾಕೆ ಈ ಡಿ ಕೆ ಶಿ ಅವರು 2.5 ವರ್ಷ ಮತ್ತು ಸಿದ್ದರಾಮಯ್ಯ 2.5 ವರ್ಷ ಅಂತ ಮಾಡಿದರು, ಮತ್ತು ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯವರ ಸರ್ಕಾರಗಳ ನಡುವೆ ಏನೆಲ್ಲ ವ್ಯತ್ಯಾಸಗಳು ಇರಬಹುದು, ಇಬ್ಬರ ವ್ಯಕ್ತಿತ್ವಗಳ ನಡುವೆ ಏನೆಲ್ಲ ವ್ಯತ್ಯಾಸಗಳಿದೆ, ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್, ಮೊದಲಿಗೆ ಒಂದು ಪ್ರಶ್ನೆ, ಈ ಆರಂಭದಲ್ಲಿ ಇದೆಲ್ಲದಕ್ಕಿಂತ ಮಾತಾಡೋಕ್ಕಿಂತ ಮೊದಲು, ಈಗ ಸರ್ಕಾರ ರಚನೆಯಾಗಿ 5 ದಿನಗಳಲ್ಲಿ ರಾಮಲಿಂಗಾರೆಡ್ಡಿಯವರು ಒಂದು ನಾಟಕ ಹೂಡಿದರು, ಕೆ.ಎಚ್. ಮುನಿಯಪ್ಪ ಅವರು ಒಂದು ನಾಟಕ ಹೂಡಿದರು, ರಾಜೀನಾಮೆ ನಾಟಕ. ಇದು ಅವ್ರ ತಲೆಯಲ್ಲಿ ನಾವು ನಿಜವಾಗ್ಲೂ ರಾಜೀನಾಮೆ ಕೊಟ್ಟೇ ಬಿಡ್ಬೇಕಂತಿತ್ತ, ಅಥವಾ ಅವ್ರನ್ನ ಹೆದರ್ಸಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ತಂತ್ರ ಮಾಡಿದ್ರ? ಏನಿದು ಕತೆ ಅಂತ? ಈ ಕಾಂಗ್ರೆಸ್ಸಿಗೆ ಒಂದು ಮಹಾ ರೋಗ ಇದೆ. ಏನು ಅಂತಂದ್ರೆ ಅಧಿಕಾರ ಇಲ್ಲದಾಗ ಒಂದಾಗ್ತಾರೆ, ಅಧಿಕಾರ ಸಿಕ್ಕ ಕಿತ್ತಾಡ್ತಾರೆ. ಸೊ ಇದೊಂದು ರೋಗ ಇದೆಯಲ್ವ, ಅಧಿಕಾರ ಸಿಕ್ಕಾಗ ಯಾವಾಗಲೂ ಸಹಿತ ಒಂದಾಗಬೇಕು, ಹೌದು, ರಾಜ್ಯವನ್ನ ಮುನ್ನಡೆಸಬೇಕು, ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು. ಅಂದ್ರೆ ಮತ್ತೆ ಮುಂದಿನ ಸರ್ತಿ ಜನರು ಇಷ್ಟಪಟ್ಟು ತರಲಿಕ್ಕೆ ಸಾಧ್ಯತೆಗಳು ಇದ್ದಾವೆ. ಆದ್ರೆ ಈ ಕಾಂಗ್ರೆಸ್ನವ್ರು ಹಾಗಲ್ಲ, ಯಾವಾಗಲೂ ಸಹಿತ ಅಧಿಕಾರದಿಂದ ಹೋಗಿರ್ತಕ್ಕಂಥವ್ರು. ನನಗೆ ಅಧಿಕಾರ ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ. ಅಲ್ಲ ಸ್ವಾಮಿ, ಸಿಕ್ಕಿರೋ ಅಧಿಕಾರದಲ್ಲಿ ನೀವು ಯಾರು ಏನು ಅಂತ ಪ್ರೂವ್ ಮಾಡಿ ತೋರಿಸಿ ನಮ್ಗೆ. ಇವರು ದೊಡ್ಡ ಖಾತೆ ಬೇಕು, ಅದರಲ್ಲಿ ಹೆಚ್ಚು ಹೆಚ್ಚು ರೆವಿನ್ಯೂ ಇರ್ತಕ್ಕಂಥ ಖಾತೆಗಳು ಬೇಕು, ಹೆಚ್ಚು ಹೆಚ್ಚು ಲೂಟಿ ಮಾಡಬೇಕು, ಹೆಚ್ಚು ಹೆಚ್ಚು ಬಾಚ್ಕೋಬೇಕು, ಮುಂದಿನ ತಲೆಮಾರಿಗೆ ತನ್ನ 10 ತಲೆಮಾರು ತಿನ್ನುವಷ್ಟು ಮಾಡಿಡಬೇಕು ಅಂತ ಹೇಳ್ಬಿಟ್ಟು ಒಂದು ದುರಾಸೆ ಇದೆ ಅಲ್ವಾ. ಇದು ನಿಮಗೆ ಯಾಕ್ರಿ ಬೇಕು? ಯಾವುದೋ ಒಂದು ಖಾತೆ, ಆಮೇಲೆ ಖಾತೆ ಹಂಚಿಕೆ ಅನ್ನೋದು ಮುಖ್ಯಮಂತ್ರಿಯ ವಿವೇಚನೆ. ಅದು ಅವರು ತನಗೆ ಯಾವ ರೀತಿಯಾದಂಥ ಜನರು ಬೇಕಾಗುತ್ತೆ, ಇಂಥವ್ರಿಗೆ ಇಂಥ ಖಾತೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಯಾವುದೇ ಮುಖ್ಯಮಂತ್ರಿ ಇದ್ರು ಯೋಚನೆ ಮಾಡ್ಬೇಕಲ್ವಾ. ಈಗ ಮುಖ್ಯಮಂತ್ರಿ ಮಾಡಿದ್ರು, ಅವರು ಬಹಳ ಕಷ್ಟಪಟ್ಬಿಟ್ಟು ಸ್ಟ್ರಗಲ್ ಮಾಡಿ ಮುಖ್ಯಮಂತ್ರಿ ಆದರು. ಈಗ ಕನಿಷ್ಠ 3 ವರ್ಷಗಳಿಂದ ಈ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಚರ್ಚೆ ಇದೆ. ಏನು ಅಂತಂದ್ರೆ ಯಾವಾಗ ಯಾರು ಮುಖ್ಯಮಂತ್ರಿ, ಕುರ್ಚಿ ಕದನ, ಇದೇ ಚರ್ಚೆನೆ. ಬೇರೆ ಜನರ ಬಗ್ಗೆ ಇಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಯಾರು ಇಲ್ಲ, ಶಿಕ್ಷಣದ ಬಗ್ಗೆ ಇಲ್ಲ, ವೈದ್ಯಕೀಯದ ಬಗ್ಗೆ ಇಲ್ಲ, ಯಾವುದ್ರ ಬಗ್ಗೆ ಇಲ್ಲ, ಯುವಕರ ಸಮಸ್ಯೆಗಳ ಬಗ್ಗೆ ಇಲ್ಲ, ನಿರುದ್ಯೋಗಗಳ ಬಗ್ಗೆ ಇಲ್ಲ. ಒಂದೇ ಒಂದು ವಿರೋಧ ಪಕ್ಷದವ್ರು ಮಾಡಕ್ ಕೆಲಸ ಇಲ್ವೇನ್ರಿ? ಅವರು ಅದು ಒಂದೇ ಒಂದು ಕುರ್ಚಿ ಕದನ ಒದ್ದು ಕಿತ್ಕೋತಾರೆ, ಮತ್ತೊಂದು ಮಾಡ್ತಾರೆ, ಬರೀ ಇದೆ.
ಅಂದ್ರೆ ಬಾಯಿ ಬಿಟ್ರೆ ಕುರ್ಚಿ ಅವ್ರವ್ರ ಪಕ್ಷ, ಆ ಪಕ್ಷದಲ್ಲಿ ಇವನು ಬರ್ತಾನ ಅವನು ಬರ್ತಾನ ಅವನು ಬರ್ತಾನ XYZ ಯಾವನೋ ಒಬ್ಬನು ಬರ್ಲಿ ಬಿಡ್ರಿ, ನಿಮ್ಗೇನ್ರಿ ವಿರೋಧ ಪಕ್ಷದವರು ಮೊದಲು ಏನನ್ನ ಮಾಡ್ಬೇಕಾಗಿದೆ, ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ವಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತಿ ನೋಡೋಣ. ಅಲ್ಲ, ಇವರಿಬ್ರು ಯಾಕೆ ರಾಜೀನಾಮೆ ನಾಟಕ ಮಾಡಿದ್ರು ಅಂತ. ಈಗ ರಾಮಲಿಂಗಾರೆಡ್ಡಿ ಅವ್ರು ಹೇಳ್ತಾರೆ, ನನಗೆ ಗ್ರಾಮಗಳೆಲ್ಲ ಓಡಾಡಕ್ಕಾಗಲ್ಲ, ವಯಸ್ಸಾಗಿದೆ ಅಂತೆಲ್ಲ ಹೇಳ್ತಿದ್ರು. ಅದು ನಿಜವಾದ ಕಾರಣ ಅಥವಾ ಅದ್ರ ಹಿಂದೆ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಓಡಾಡಕ್ಕೆ ಇವ್ರೇನ್ ಓಡಾಡೋದಿಲ್ಲ, ಏನ್ ಹಳ್ಳಿಯಲ್ಲಿ ಹೋಗಿ ಅದಕ್ಕೆ ಆಫೀಸರ್ಸ್ ಗಳಿದ್ದಾರೆ, ಹಳ್ಳಿ ಜನರನ್ನ ಒಂದು ಮಾತಾಡ್ಸೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅವರು. ಅಧಿಕಾರಿಗಳನ್ನ ಮುಂದೆ ಬಿಟ್ಕೊಂಡು ಸರಿಯಾಗಿ ಕೆಲಸ ಮಾಡೋದಕ್ಕೆ ನಿಮ್ಗೆ ವಯಸ್ಸು ಮುಖ್ಯ ಆಗೋದಿಲ್ಲ. ಸೊ ಆದ್ದರಿಂದ ನೀವು ಮಾಡೋದೆಲ್ಲ ನೆಪಗಳು. ಯಾವತ್ತೋ ಒಂದ್ಸತಿ ಇವ್ರು ಹೇಳಿದ್ರಂತೆ, ನಾನು ಅಕಸ್ಮಾತ್ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ 2 ವರ್ಷ ಆದ್ಮೇಲೆ, ಆವಾಗ ನಿಮಗೆ ನಗರಾಭಿವೃದ್ಧಿ ಖಾತೆ ಕೊಟ್ಬಿಡ್ತೀನಿ ಬೆಂಗಳೂರದು ಅಂತ ಹೇಳಿದ್ರಂತೆ. ಇವಾಗ ಅವರು ಅದನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆ ಅವ್ರಿಗೆ ಅದೇ ಬೇಕು, ಅದ್ರಲ್ಲಿ ಏನು ಅಷ್ಟು ಬೆಂಗಳೂರಿಗೆ ಸೇವೆ ಸಲ್ಲಿಸ್ಬೇಕಂತ ಅವ್ರ ಹತ್ರ ಒಂದು ಆಸಕ್ತಿ ಕುದೀತಾ ಇದೆಯಾ ಅಂತ, ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಬಿಡ್ಬೇಕು ಅಂತ ಅದೇ ಬೇಕು ಅಂತ ಯಾಕೆ ಕೇಳ್ತಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಅನ್ನೋದು ಇದೆಯಲ್ವಾ ಅಭಿವೃದ್ಧಿಗೆ, ಅದು ಇಡೀ ಕರ್ನಾಟಕಕ್ಕೆ 40% ಆದ್ರೆ 60% ಇಲ್ಲೇ ಇನ್ವೆಸ್ಟ್ ಆಗುತ್ತೆ. ಅರ್ಧಕ್ಕಿಂತ ಜಾಸ್ತಿ ದುಡ್ಡು. 60% ಹಣಕಾಸು ಯೋಜನೆಗಳು, ಅದು ಇದು ಎಲ್ಲವೂ ಸಹಿತ ಡೀಲಿಂಗ್ ಎಲ್ಲ ನಡೀತಾರೆ. ಅಂದ್ರೆ ಡೀಲ್ ಮಾಡಕ್ಕೆ ಬಹಳ ಅನುಕೂಲ ಅಂತ ರಾಮಲಿಂಗಾರೆಡ್ಡಿ ಯಾವುದು ಬೇಕಾಗಿಲ್ಲ, ಬಸ್ಸಿ ಒಂದು ಕಸ ನಿರ್ವಹಣೆ ಸಾಕು. ಏನ್ ಕಸ ನಿರ್ವಹಣೆ ಬರುತ್ತಲ್ವಾ, ಅದ್ರೊಳಗೆ ಕೋಟಿಗಳು ಬಾಚಬಹುದು. ಕಸದಿಂದ ರಸ. ರಸ್ತೆಗಳು ಗುಂಡಿ ಬೀಳ್ತವೆ, ಅವ್ರು ಮುಚ್ತಾರೆ, ಗುಂಡಿ ಬೀಳ್ತವೆ ಮುಚ್ತಾರೆ, ಮುಚ್ಚಿದೀವಿ ಅಂತ ಹೇಳ್ಬಿಟ್ಟು ಬಿಲ್ ತಗೊಂಡ್ಬರ್ತಾರೆ. ನಮ್ಮ ಏರಿಯಾದಲ್ಲಿ ಏನು ವಿಶೇಷ ಅಂತಂದ್ರೆ, ನೀವು ಗುಂಡಿ ಬೀಳ್ತವೆ ಮುಚ್ಚುತ್ತಾರೆ ಅಂತ ಹೇಳ್ತಿರಲ್ಲ, ಅದೇನು ಗೊತ್ತಿಲ್ಲ. ಪ್ರತಿ ಮಳೆಗಾಲಕ್ಕೂ ಗುಂಡಿ ತೆಗಿತಾರೆ, ಅವರೇ ಮುಚ್ಚುತ್ತಾರೆ. ಅದರಲ್ಲಿ ದುಡ್ಡಿದೆ. ಆಯ್ತಾ, ಅದರಲ್ಲೇ ದುಡ್ಡಿದೆ. ಸೊ ಆದ್ರಿಂದ ಇವ್ರಿಗೆ ದುಡ್ಡಿರೋದು, ನೀವು ಏನೇ ಕೆಲಸ ಮಾಡಿದ್ರು, ಯಾಕಂದ್ರೆ ಚಿಕ್ಕ ಪುಟ್ಟದಲ್ಲ ಇದು, ಯಾಕಂದ್ರೆ ಸುಮಾರು 1.25 ಕೋಟಿ ಜನ ಇರತಕ್ಕಂಥದ್ದು ಇದು. ಇಂಥ ಒಂದು ಬೃಹತ್ ಬೆಂಗಳೂರಿನಲ್ಲಿ ನೀವು ಏನೇ ಮಾಡ್ಬೇಕಾದ್ರೂ ದುಡ್ಡು ಬೇಕಾಗತ್ತೆ. ಇಲ್ಲಿ ಹಲವಾರು ಇದಕ್ಕೆ ಎಮರ್ಜೆನ್ಸಿ ಇದ್ದಾಗ ಟೆಂಡರ್ ಕರೆಯೋ ಅಗತ್ಯ ಇಲ್ಲ, ಹಾಗೇನೆ ಕೊಡ್ಬೋದು. ನಾವು ಎಮರ್ಜೆನ್ಸಿ ಅಂತ ಕೊಡ್ಬಹುದಾಗುತ್ತೆ, ಅದರಲ್ಲಿ ದುಡ್ಡು ನುಂಗಬಹುದಾಗುತ್ತೆ. ಸೊ ಆದ್ದರಿಂದ ಸುಮ್ಮನೆ ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡ್ರು ಚಿಂತೆ ಇಲ್ಲ. ಅಧಿಕಾರಿಗಳು ಏನೇನು ಕೊಡಬೇಕು ಎಲ್ಲವನ್ನು ಕೊಡ್ತಾರೆ. ಆದ್ರಿಂದ ನಗರಾಭಿವೃದ್ಧಿ, ಅದು ಬೆಂಗಳೂರು ನಗರಾಭಿವೃದ್ಧಿ ಇದೆಯಲ್ವಾ, ಅದು ನಿಜಕ್ಕೂ ಸಹಿತ ದೊಡ್ಡದಾದ ಹುಲ್ಲುಗಾವಲು. ಇವ್ರು ಹೆಂಗ್ ಬೇಕಾದಂಗೆ ಮೇಯಬಹುದಾಗಿದೆ. ಸೊ ಆದ್ದರಿಂದ ಎಲ್ಲರಿಗೂ ಸಹಿತ ಕಾಂಪಿಟೇಷನ್, ನಮಗ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಧಿಕಾರ ಬದಲಾಗಿದೆ, ಹಸ್ತಾಂತರ ಆಗಿದೆ. ಈಗ ಕೃಷ್ಣ ಇದು ರಾಜೀನಾಮೆ ಕೊಟ್ರಲ್ಲ, ರಾಜೀನಾಮೆ ವಾಪಸ್ ತಗೊಂಡಾದ್ಮೇಲೆ ಕೃಷ್ಣ ಬೈರೇಗೌಡರಿಂದ ಕಸ್ಕೊಂಡು ಇವ್ರಿಗೆ ಕೊಡ್ಬೇಕು. ಈಗ ಅದಾಗತ್ತಂತೀರ? ಅಲ್ಲ, ಇವಾಗ ಇಬ್ರು ಬ್ಲಾಕ್ ಮೇಲ್ ಮಾಡಿದ್ರು, ಇಬ್ರು ಹಿರಿಯರು. ಹೌದು. ಸೊ ರಾಮಲಿಂಗಾರೆಡ್ಡಿ ಅವರು ಇದ್ದಕ್ಕಿದ್ದ ಹಾಗೆ ನೆಕ್ಸ್ಟ್ ಡೇನೆ ರಾಜೀನಾಮೆ ಕೊಟ್ಬಿಟ್ರು. ಮೊದಲನೇದಾಗಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ನಾನು ಇಂಥ ಖಾತೆ ಕೊಡ್ತಾ ಇದ್ದೀನಿ, ನಿಮ್ಗೆ ಒಪ್ಪಿಗೆಯಾ ಅಂತ ಕೇಳಬೇಕಾಗಿತ್ತಲ್ವಾ? ಕೇಳ್ಬೇಕಲ್ವಾ ಅವ್ರ ಒಪಿನಿಯನ್. ಪೋಸ್ಟ್ ಕೊಡುವಾಗ ನೀವು ಯಾರು ಬೇಕಾದ್ರೆ ಯಾವ್ದು ಬೇಕಂದ್ರೆ ನೀವು ಹೇಗೆ ನಿರ್ಧಾರ ಮಾಡ್ತೀರಾ? ಈಗ ನಿಮ್ಗೆ ಒಂದು ಪೋಸ್ಟ್ ಕೊಟ್ಟ ಮೇಲೆ ನೀವು ಒಪ್ಪಿದ್ದೀರಾ ಇಲ್ವಾ ಅಂತ ನಿಮ್ಗೆ ಒಪ್ಪಿಗೆ ಕೇಳೋದು ಬೇಡವಾ ನಾವು? ನನಗೆ ಇದೇ ಆಶ್ಚರ್ಯ ಸರ್. ಈಗ ಅಂತ ಸಾವಿರಾರು ಕೋಟಿಗಳ ವ್ಯವಹಾರ ಇರುವಂತ ಖಾತೆಗಳನ್ನು ಕೊಡುವಾಗ ಪರಸ್ಪರ ಒಂದು ಕಮ್ಯುನಿಕೇಶನ್ ಇರಬೇಕಲ್ವಾ? ಎಲ್ಲರೂ ಕರೆದು ಒಂದು 1 to 1 ಮಾತಾಡಿಕೊಂಡು, ನೋಡಿ ಇದನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಈ ರೀತಿ ಕನಸಿದೆ, ಈ ರೀತಿ ಮಾಡೋಣ ಬೆಂಗಳೂರಿನ, ಅಥವಾ ಈ ಥರ ಗ್ರಾಮೀಣ ಅಭಿವೃದ್ಧಿ ಈ ಥರ ಮಾಡೋಣ ಅಂತ ಒಬ್ಬೊಬ್ಬರು ಕರೆಸಿ ಮಾತಾಡಿಕೊಂಡು ಅವ್ರು ಒಪ್ಪಿಗೆ ತೊಗೊಂಡು ಮಾಡೋದಲ್ವಾ? ಇದು ಸುಮ್ಮನೆ ಅವತ್ತು ಅನೌನ್ಸ್ ಮಾಡಿದಾಗ ಗೊತ್ತಾಗೋದಂತೆ. ಎಂತ ಕತೆ ಇದು ಅಂತ ಹೇಳೋದು. ಇವುಗಳೆಲ್ಲವೂ ಸಹಿತ ಅಸಂವಿಧಾನಿಕ ಆಗಿರ್ತವೆ. ಒಬ್ಬೊಬ್ಬರಿಗೆ ಒಂದು ಆಸಕ್ತಿ ಇರುತ್ತೆ, ಕೆಲವು ಜನಕ್ಕೆ ಆಗೋದಿಲ್ಲ, ಆಸಕ್ತಿನೂ ಇರೋದಿಲ್ಲ. ಸೊ ಆದ್ದರಿಂದ ಯಾವುದೇ ಒಂದು ಸರ್ಕಾರ ಬಂದಾಗ ಇದೇನು ಮೊದಲನೇದಲ್ಲ. ಎಲ್ಲ ಸರ್ಕಾರ ಬಂದಾಗೂ ಸಹಿತ ಸಚಿವಗಿರಿಗೆ ಒಂದು ಲಾಬಿ ನಡೆಯುತ್ತೆ. ಲಾಬಿ ಆದಮೇಲೆ ಆಯ್ಕೆ ಆಗತ್ತೆ. ಆಮೇಲೆ ಏನಾಗುತ್ತೆ, ನನಗೆ ಆ ಒಂದು ಇಲಾಖೆ ಬೇಕು, ನನಗೆ ಈ ಇಲಾಖೆ ಬೇಕು ಅಂತ ಮತ್ತೆ ಜಗಳ ಶುರು ಆಗುತ್ತೆ. ಇವ್ರದ್ದು ಬರೀ ಇದೇ ಕಥೆನ. ಯಾವುದೇ ಸರ್ಕಾರ, ಇದು ಒಂದೇ ಅಲ್ಲ, ಯಾವ ಸರ್ಕಾರ ಬಂದ್ರೂ ಇದರದ್ದೇ ಅಲ್ವಾ ಒಂದು ಎಕ್ಸ್ಪಾನ್ಷನ್ ಅಂತಂದ್ರೆ ಏನು, ನಿಮ್ಮ ಮಂತ್ರಿ ಮಂಡಲವನ್ನು ವಿಸ್ತರಣೆ ಮಾಡಬೇಕು ಅಂತಂದ್ರೂ ಸಹಿತ ಜೇನುಗೂಡಿಗೆ ಕಲ್ಲೆಸ್ದಂಗೆ. ಅದಕ್ಕೆ ಪ್ರತಿ ಸರ್ತಿ ಏನ್ ಮಾಡ್ತಾರೆ, ಒಂದ್ 2-3 ಖಾಲಿ ಬಿಟ್ಟಿರ್ತಾರೆ. ಯಾಕೆ ಉಳಿದವ್ರಿಗೆ ಖಾಲಿ ಇದೆ ಇರಿ ಕೊಡ್ತೀವಿ, ಆ ಖಾಲಿ ಅಂದ್ರೆ ಸುಮ್ಮನೆ ಆಸೆ ಹುಟ್ಸೋದಕ್ಕೆ. ಇದೆ ಮುಚ್ಚಿಟ್ಟಿದೀವಿ ಇರಿ ಅಂತ ಹೇಳ್ಬೇಕು. ಇವುಗಳಿದ್ದಾವೆ. ಆದ್ರಿಂದ ನೀವು DK ಶಿವಕುಮಾರ್ ಬಂದೋ, ಇನ್ನೊಬ್ರು ಬಂದ್ರು, ಮತ್ತೊಬ್ರು ಬಂದ್ರು ಸಹಿತ, ಯಾರೇ ಬಂದ್ರು ಹೀಗೆ ಕೇವಲ ಒಂದೇ ಒಂದು ಸರ್ವಾಧಿಕಾರಿ ಆಡಳಿತದಲ್ಲಿ ಮಾತ್ರ ಯಾರು ಕಮಕ್ಕಿಮಿಕ್ ಅನ್ನೋದಿಲ್ಲ. ಉದಾಹರಣೆಗೆ ಮೋದಿ ಅವರ ಸಂಪುಟದಲ್ಲಿ ಯಾರು ಸಹಿತ ಕಮಕ್ಕಿಮಿಕ್ ಅನ್ನೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಏನ್ ಲಿಸ್ಟ್ ಮಾಡಿರ್ತಾರೆ ಮೋದಿ ಶಾಗಳು, ಅದನ್ನ ಅನೌನ್ಸ್ ಮಾಡ್ತಾರೆ, ಎಲ್ಲರೂ ಒಪ್ಪಬೇಕು.
ಎಸ್. ಆಕಸ್ಮಿಕವಾಗಿ ಯಾರ ನೀವು ಒಪ್ಪಿಲ್ಲ ಅಂತಂದ್ರೆ ನಿಮಗೆ ಎಲ್ಲಾ ರೀತಿಯಾದಂತ ಅಧಿಕಾರಗಳಿಂದ ಮುಕ್ತರಾಗ್ತೀರಿ. ಆಮೇಲೆ ಇಡಿಗಳು, ಆಮೇಲೆ IT ಗಳೆಲ್ಲ ನಿಮ್ಗೆ ರೇಡ್ ಮಾಡ್ತಾರೆ. ಈ ಕೆ ಎಚ್ ಮುನಿಯಪ್ಪರದೇನು ಕತೆ ಅದು, ಅವ್ರದ್ದೇನು? ಕೆ ಎಚ್ ಮುನಿಯಪ್ಪನವ್ರಿಗೇನು ಆಹಾರ ಖಾತೆ ಇತ್ತು. ಆಹಾರ ಖಾತೆ ನಮ್ಗೆ ಸಾಕಾಗಿ ಹೋಗ್ಬಿಡ್ತು 3 ವರ್ಷದಿಂದ. ನನಗೆ ಅಲ್ಲಿ ಏನು ಮಾಡಕ್ ಕೆಲಸ ಇಲ್ಲ, ಜನರ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರಿಂದ ಅದು ಬೇಕಾಗಿಲ್ಲ ನನಗೆ. ಜನರಿಗೆ ಆಹಾರ ಕೊಡೋದಕ್ಕಿಂತ ದೊಡ್ಡ ಸೇವೆ ಇನ್ಯಾವ ಬೇಕಿಲ್ಲ ಅವ್ರಿಗೆ. ಏನು ಜನರ ಜೊತೆಗಿರ್ಬೇಕಂತೆ, ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ರೀ. ಕೊಟ್ಟ ಕುದುರೆನ ಏರದೆ ಮತ್ತೊಂದು ಕುದುರೆನ ಏರುವ ಅವನು ಧೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳ್ಬಿಟ್ಟು ಶರಣರು ಹೇಳಿಲ್ಲನ್ರಿ. ಇವ್ರಿಗೆ ಹೇಳಿದ್ರೆ ಕೊಟ್ಟು ಕುದುರೆ ಏರಕ್ಕಾಗ್ತಾ ಇಲ್ಲ ಇವ್ರಿಗೆ. ಇವಾಗ ಸಹಿತ ಆಹಾರ ಇಲಾಖೆಯನ್ನು ಕೊಟ್ಟಾಯ್ತಲ್ಲ 3 ವರ್ಷಗಳ ಕಾಲ, ಎಲ್ರಿ ಆಹಾರವನ್ನು ಪ್ರತಿಯೊಬ್ಬರಿಗೂ ಹಂಚಿದಿರಿ? ಇವತ್ತವರೆಗೂ ಸಹಿತ ರೇಷನ್ ಕಾರ್ಡ್ಗಳನ್ನು ನೆಟ್ಟಿಗೆ ಕೊಟ್ಟಿದ್ದೀರಾ? ಇಲ್ವಲ್ಲ. ಸೊ ಈ ರೀತಿಯಾದಂಥ ಸಮಸ್ಯೆಗಳು ನಿಮ್ಮಲ್ಲೇ ಇದ್ದಾವೆ. ಯಾವತ್ತೂ ಸಹಿತ ನೀವು ಮಂತ್ರಿಗರಿಗೆ ನ್ಯಾಯ ಸಲ್ಲಿಸಿಲ್ಲ, ಜನರಿಗೆ ನ್ಯಾಯ ಸಲ್ಲಿಸಿಲ್ಲ. ಆದರೂ ಸಹಿತ ಅದೇನೋ ಜಾತಿ ಕಾರಣಕ್ಕೆ ಮುಂದೆ ಬರ್ತೀರಿ, ಚಿಂತೆ ಇಲ್ಲ. ಆದರೆ ನಮಗೆ ಬೇಕಾಗಿರೋದು ನಿಮ್ಮಿಂದ ಜನರಿಗೆ ಆ ಇಲಾಖೆಯ ಮೂಲಕ ಏನು ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದು ಅಷ್ಟೇ ನಮಗೆ ಬೇಕಾಗುತ್ತೆ. ಆದ್ದರಿಂದ ಮುನಿಯಪ್ಪನವರು ಒಂದು ಬ್ಲಾಕ್ ಮೇಲ್ ಶುರು ಮಾಡಿದ್ರು. ಸೀನಿಯಾರಿಟಿ ನೋಡ್ಬಿಟ್ಟು ಕೊಡಿ, ಸೀನಿಯಾರಿಟಿ ನೋಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾದ್ರೆ ಸೀನಿಯಾರಿಟಿ ನೋಡಿದ್ರೆ ನೀವು ವಯಸ್ಸಾಯ್ತಲ್ವಾ, ಮುದುಕರಾದಲ್ವಾ, ನೀವು ಯುವಕರಾಗಿ ಓಡಾಡಕ್ ಆಗೋದಿಲ್ವಲ್ಲ, ನಿಮ್ಗೆ ಯಾಕ್ರಿ ಬೇಕು ದೊಡ್ಡ ದೊಡ್ಡ ಇಲಾಖೆಗಳು? ಅಗತ್ಯ ಇಲ್ವಲ್ಲ ನಿಮಗೆ. ರಿಟೈರ್ಡ್ ಆಗಿ ಮಾರ್ಗದರ್ಶಕರಾಗಿ ಇರೋದು ಬಿಟ್ಬಿಟ್ಟು ಅಥವಾ ಪಕ್ಷ ಕಟ್ಟೋದು ಬಿಟ್ಬಿಟ್ಟು ಇವಾಗಲೂ ಸಹಿತ 40 ವರ್ಷ 50 ವರ್ಷದಿಂದ ಅಧಿಕಾರ 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 ಅಂತಿರಲ್ಲ, ಬೇಕನ್ರಿ ನಿಮ್ಗೆ? ಬೇಕಾಗಿಲ್ಲ. ರಾಮಲಿಂಗನ್ ರೆಡ್ಡಿ ಅವರೇ, ನಿಮಗೂ ಸಹಿತ ನಾವು ಅದನ್ನೇ ಹೇಳ್ತಾ ಇರೋದು. ಇರುವುದನ್ನು ಏನನ್ನು ಕೊಟ್ಟಿದ್ದಾರೆ ಅದನ್ನ ಮಾಡಿ. ನೀವು ಬೇಡ ಅನ್ನೋದಿಲ್ಲ ನಿಮ್ಗೆ. ಸಾರಿಗೆ ಇಲಾಖೆ ಕೊಟ್ರಲ್ಲ, ಎಷ್ಟು ಬಸ್ಗಳನ್ನ ತೆಗೆದುಕೊಂಡ್ಬಂದ್ರಿ, ಎಷ್ಟು ಹಳೆ ಬಸ್ಗಳನ್ನ ತೆಗೆದು ಬಿಸಾಕಿದ್ರಿ, ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ರಿ, ಅದ್ರ ಲೆಕ್ಕ ಕೊಡಿ ಮೊದಲು. ಈ ಸಾರಿಗೆ ಇಲಾಖೆ ಹಣೆ ಬರಂತೂ ಹೇಳುವಂತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಬಸ್ಗಳು ತುಂಬಿ ತುಂಬಿ ತುಳ್ಕೊಂಡು ಹೋಗಿ ಓಡಾಡ್ತಿರ್ತವೆ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟಂತ ಪರಿಸ್ಥಿತಿ ಇದೆ. ಇಲ್ಲಿ ಬಳಸಿ ಬಿಸಾಕಿದಂಥವುಗಳನ್ನ ರಿಪೇರಿ ಮಾಡಿ ಅಲ್ಲಿ ಕಳಿಸ್ತಾರೆ, ಅಲ್ಲಿ ಹೊಸ ಬಸ್ಗಳನ್ನ ಬಿಡೋದಿಲ್ಲ. ಆಯ್ತಾ? ಸಾರಿಗೆ ಅನ್ನೋ ದೊಡ್ಡ ಸಮಸ್ಯೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಏನನ್ನು ಕೊಟ್ಟು ಕುದುರೆನೇ ಏರಕ್ಕಾಗಿಲ್ಲ, ನಿಮಗೆ ಇನ್ನೊಂದು ಕುದುರೆ ಬೇಕನ್ರಿ ನಿಮಗೆ ಅಂತ ಜನ ಪ್ರಶ್ನೆ ಕೇಳ್ತಾರಲ್ವಾ, ಅದಕ್ಕೆ ನೀವು ಉತ್ತರ ಕೊಡ್ಬೇಕಲ್ವಾ. ಸೊ ಆದ್ದರಿಂದ ನಿಮಗೆ ಯಾರನ್ನು ಕೇಳದೇನೆ ಹೇಳ್ದೆ ನೀವು ಡಿಮಾಂಡ್ ಮಾಡಿದೆ ನಿಮ್ಗೆ ಯಾವುದೋ ಒಂದು ಖಾತೆ ಕೊಟ್ಟಿದ್ದಾರೆ, ಅವ್ರಿಗೊಂದು ಖಾತೆ ಕೊಟ್ಟಿದ್ದಾರೆ. ಅದ್ರ ರಾಹುಲ್ ಗಾಂಧಿ ಅವರು ನಿನ್ನೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ರೀ, ಯಾರೋ ಒಬ್ಬರಿಗೆ ನೀವು ಫೇವರ್ ಮಾಡಕ್ ಹೋದ್ರೆ ಇನ್ನೊಬ್ರು ಅದನ್ನೇ ಕೇಳ್ತಾರೆ, ಬಿಟ್ಬಿಡಿ, ಅವ್ರಿಗೆ ರಾಜೀನಾಮೆ ಎಕ್ಸ್ಪೆಕ್ಟ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳಿದ್ದಾರೆ. ಆಮೇಲೆ ಸ್ವಲ್ಪ ಮೆತ್ತಗಾದ್ರು ಇವರು. ಆಮೇಲೆ ಅವ್ರಿಗೂ ಮುನಿಯಪ್ಪನವ್ರಿಗೂ ಅದನ್ನೇ ಹೇಳಿದ್ರು ಅವ್ರಿಗೆ. ಸೊ ಅವಾಗ ಸ್ವಲ್ಪ ಮೆತ್ತಗಾದ್ರು. ಯಾಕಂದ್ರೆ ಅದ್ರ ಹಿಂದೆ ಇನ್ನೊಂದು 2-3 ಜನ ಇದ್ರು, ಸಕ್ಸಸ್ ಆಗ್ಬಿಟ್ರೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಸೈಲೆಂಟ್ ಆಗಿದ್ದಾರೆ ಇವಾಗ. ಇದು ಮೊದಲನೇ ಹಂತ. 2ನೇ ಹಂತ ಇದೆ. ಯಾಕಂತಂದ್ರೆ 36 ಜನರು ಮಾಡ್ಬೇಕು, ಈಗ ಮಾಡತಕ್ಕಂಥ ಬರೀ 13 ಜನ. ಸೊ ಆದ್ರಿಂದ ಇನ್ನೂ 20 ಜನಕ್ಕಿದೆ. 20 ಅವರು ಇನ್ನೂ ಏನೇನು ಗಲಾಟೆ ಮಾಡ್ತಾರೆ ಗೊತ್ತಿಲ್ಲ, ನನಗೆ ಯಾವ್ದು ಬೇಕು ನನಗೆ ಯಾವ್ದು ಬೇಕು ಅಂತ. ಅಲ್ಲಿ ಈಗಾಗಲೇ 2-3 ಸರ್ತಿ ಬಂಡೆದ್ದಿದ್ದಾರೆ. ಯಾರು? ಹೊಸದಾಗಿ ಇರ್ತಕ್ಕಂಥ ಶಾಸಕರು. 2-3 ಸರ್ತಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ನಮಗೂ ಬೇಕು ಅಂತಿದ್ದಾರೆ. ಸೊ ಈ ಮುದುಕರು ಬಿಡೋದಿಲ್ಲ, ಆ ಯುವಕರು ಕೇಳೋದಿಲ್ಲ, ನಮಗೂ ಬೇಕು ಅಂತ ಅವರು ಹೇಳ್ತಾರೆ. ಇವರು ನಾವು ಸೀನಿಯಾರಿಟಿ ಅಂತ ಹೇಳ್ಬಿಟ್ಟು ಇವ್ರು ಒದ್ದಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವ್ರ ಜಗಳಗಳಿದಾವಲ್ಲ, ಇವ್ರ ಜಗಳಗಳಿಂದಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಜನರ ಜೊತೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಹಿಂಗೆ ಕಿತ್ತಾಡೋ ಬದಲಾಗಿ ಜನರ ಮಧ್ಯದಲ್ಲಿ ಹೋಗ್ಬಿಟ್ಟು ನೀವು ಯಾಕ್ರೆ ಅವ್ರ ಸಮಸ್ಯೆಗಳನ್ನ ಆಲಿಸಬಾರ್ದು, ಯಾಕೆ ಕೇಳಬಾರ್ದು? ನೀವು ಆಡಳಿತದಲ್ಲಿ ಇರ್ತಕ್ಕಂಥವ್ರು ಇದ್ದಿರಲ್ಲ, ನಿಮ್ಗೆ ಬೇಕಾದ್ದೇನು ಬರೀ ಜಾತಿ ರಾಜಕಾರಣ ಮಾಡ್ತೀರಾ, ಬರೀ ಪಕ್ಷ ರಾಜಕಾರಣ ಮಾಡ್ತೀರಾ? ಇಲ್ಲ ಅಂತಂದ್ರೆ ಈ ರೀತಿಯಾದಂಥ ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ತಿರಲ್ಲ ಸ್ವಾಮಿ. ಇದರಿಂದ ನಿಮ್ಮ ಪಕ್ಷಕ್ಕೆ ಒಳ್ಳೇದಾಗತ್ತಾ? ಹೇಳಿ ನೋಡೋಣ. ಇರೋದೇ 3 ಮತ್ತೊಂದು 4 ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್. ಇರೋದನ್ನು ಕಳ್ಕೊಳ್ತೀರನ್ರಿ ನೀವು. ದಕ್ಷಿಣ ಭಾರತದಲ್ಲಿ ಅಟ್ಲೀಸ್ಟ್ ಉಸಿರಾಡ್ತಾ ಇದೆ ನಿಮ್ದು, ಅದನ್ನು ಸಹಿತ ಕಳ್ಕೊಳ್ತೀರಾ ನೀವು. ಹಿಂಗೆ ಕಿತ್ತಾಡ್ಬಿಟ್ಟು ಜಗಳಾಡ್ಬಿಟ್ಟು ಪಕ್ಷ ನಿಷ್ಠೆ ಅನ್ನೋದು ನಿಮ್ಗೆ ಇದೆ ಅನ್ರಿ? ನಿಮ್ಗೆ ಯಾರಿಗಾದ್ರೂ ಸಹಿತ ಇಲ್ವಲ್ಲ. ನಿಮಗೆ ಅಪರೂಪಕ್ಕೆ ಎಷ್ಟೋ ಜನ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥವ್ರು ಸಹಿತ ನಿಮ್ಗೆ ಯಾಕೆ ಸಪೋರ್ಟ್ ಮಾಡ್ತಾರಂದ್ರೆ ನೀವು ಕೋಮುವಾದಿಗಳಲ್ಲ, ಮತಾಂಧರು ಅಲ್ಲ ಅನ್ನೋ ಒಂದು ವಿಚಾರಕ್ಕೆ ಅಷ್ಟೇ ಹೊರತು ನೀವೇನು ನಿಮ್ಮ ಮೇಲಿರ್ತಕ್ಕಂಥ ಪ್ರೀತಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ದರಿಂದ ಆ ಪ್ರೀತಿಯನ್ನು ನೀವು ಕಳ್ಕೊಳ್ತಾ ಇದ್ದೀರಿ. ನೀವು ಈ ರೀತಿ ಕಿತ್ತಾಡ್ತಾ ಇದ್ರೆ, ಜಗಳಾಡ್ತಾ ಇದ್ರೆ ಕೋಮುವಾದಿ ಪಕ್ಷದವರು ಆಡಳಿತಕ್ಕೆ ಬರ್ತಾರೆ. ಅವರು ಬಂದ್ರೆ ಸರ್ವಾಧಿಕಾರಿ ಆಗ್ತಾರೆ. ಆ ನಂತರ ನಿಮಗೂ ಅಸ್ತಿತ್ವ ಇರೋದಿಲ್ಲ, ಜನರಿಗೂ ಅಸ್ತಿತ್ವ ಇರೋದಿಲ್ಲ. ಇವುಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಈಗ ಸಿದ್ದರಾಮಯ್ಯನವರು ಎಷ್ಟು ವರ್ಷಗಳ ಕಾಲ 3 ವರ್ಷ ಮಾಡಿದ್ರು, ಅವ್ರಿಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡಿದ್ದಾರೆ. ಅವ್ರಿಗೂ ವಯಸ್ಸು ಆಗಿತ್ತು, ಆದರೂ ಸಹಿತ ಮಾಡಿದ್ದಾರೆ. ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಹಲವಾರು ಕೆಲಸಗಳನ್ನು ಮಾಡದೆ ಅದ್ದೂರಿಯಾಗಿ ಬಿಟ್ಟಿದ್ದಾರೆ, ಹಲವಾರು ಯೂಟರ್ನ್ಗಳನ್ನು ಹೊಡೆದಿದ್ದಾರೆ. ಅವ್ರ ಮೇಲೆ ಬೇಕಾದಷ್ಟು ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗಳು ಸಹಿತ ನಮಗೆ ಬಹಳ ನಿರಾಸೆಯನ್ನು ಉಂಟು ಮಾಡಿದ್ದಾವೆ.
ಇಲ್ಲ ಅನ್ನೋದಿಲ್ಲ. ಅದೇ ರೀತಿಯಾಗಿ ಈಗ DK ಶಿವಕುಮಾರ್ ಅವರ ಮೇಲೆ ಹಲವಾರು ನಿರೀಕ್ಷೆಗಳಿದ್ದಾವೆ ನಮಗೆ. ಯಾಕಂದ್ರೆ ಅವರು ಸುಮ್ಮನೆ ಕೊಡೋರಲ್ಲ, ಡ್ಯಾಶಿಂಗ್ ಕ್ಯಾರೆಕ್ಟರ್, ಏನಾದರೂ ಮಾಡೇ ಮಾಡ್ತಾರೆ ಅನ್ನುವ ನಿರೀಕ್ಷೆಗಳು ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಇದೆ. ಸೊ ಆದ್ರಿಂದ ಆರಂಭಿಕವಾಗಿ ನೀವು ಎಡಿಬಿಟ್ರೆ